ಈ ಕಡೆ ಬಾಣ ಅಣ್ಣ ತಡೀವಿ ಅಣ್ಣ ಗೌಡ್ರ ರುದ್ರಾವಸವಸ್ವಲಿಂಗತಾಂ ಪುನಃ ಬ್ರಹ್ಮಾಣೋ ಮಧುನೀತಯಜ್ಞೈಃ. ನಮಸ್ಕಾರ. ಶ್ರೀವತ್ಯಸ್ವವಾಯುಶ್ಚಮಾರೋಕ್ಯಮಾವಿದಾರ್ಯೋಪಮಾನಂ ಮಹೀಯತೆ ಘನಂ ಧಾನ್ಯಂ ಧೀರ್ಘಮಾಯುಃ. ಮೈಲಾರಲಿಂಗ ಪೀಠಾಧೀಶ್ವರಸ್ಯ ಸಂಪೂರ್ಣಾನುಗ್ರಹ ಪ್ರಾಪ್ತಿ. ದೇವಸ್ಥಾನದಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದ ಮೇಲೆ ಒಬ್ಬರನ್ನ ಬಾಳೆ ಗಿಡ ಸುಂದರವಾಗಿ ನಿರ್ಮಿಸಿರ್ತಕ್ಕಂಥ ಮೈಲಾರಲಿಂಗೇಶ್ವರನ ದೇವಸ್ಥಾನದ ಗಂಗಮಳಮ್ಮ ದೇವರ ಪ್ರತಿಷ್ಠಾಪನೆ ಪ್ರಸಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಗ್ರಾಮದ ಎಲ್ಲ ದೈವಸ್ಥರೇ ಮುಖ್ಯಸ್ಥರೇ, ಈ ದೇವಸ್ಥಾನಕ್ಕೆ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ಸದ್ಭಕ್ತರುಗಳು, ಈ ದೇವಸ್ಥಾನದ ಆಗಿರ್ತಕ್ಕಂಥದ್ದು ಸದಸ್ಯರು, ಇದಕ್ಕೆಲ್ಲ ಮುತುವರ್ಜಿ ವಹಿಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಸಕಲ ಶ್ರೇಷ್ಠ ಸದ್ಭಕ್ತರುಗಳು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಾಯಿಯರಲ್ಲಿ ಮಕ್ಕಳಲ್ಲಿ ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಿರತಕ್ಕಂಥ ಶ್ರೇಷ್ಠ ಸದ್ಭಕ್ತರುಗಳು. ಇವತ್ತು ಶಿರಹಟ್ಟಿ ತಾಲೂಕಿನಲ್ಲಿ ಅನೇಕ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ, ಶಿವಾಲಯಗಳನ್ನು ನಾವು ನಿರ್ಮಿಸಿದ್ದೇವೆ. ಇವತ್ತು ಶಿರಹಟ್ಟಿ ತಾಲೂಕಿನಲ್ಲಿ ಖಾನಾಪುರ ಗ್ರಾಮದಲ್ಲಿ ಕೂಡ ಇಲ್ಲಿ ದೊಡ್ಡದಾಗಿ ಒಂದು ದೇವಸ್ಥಾನವನ್ನು ನಾವೆಲ್ಲರೂ ತನ್ನ ಮನ ಧನ ಸಹಾಯವನ್ನು ಮಾಡೋದ್ರ ಮುಖಾಂತರ ಈ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಿನ್ನೆಯಿಂದಲೂ ಪುರೋಹಿತರಿಂದ ಶಾಸ್ತ್ರಸಮ್ಮತವಾಗಿ ಶಾಸ್ತ್ರೋಕ್ತವಾಗಿ ಹೋಮ ಹವನಗಳನ್ನು ಮಾಡೋದ್ರ ಮುಖಾಂತರ ಮೈಲಾರಲಿಂಗೇಶ್ವರನ ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ನಿಮ್ಮ ಗ್ರಾಮಕ್ಕೆ ಸ್ವಾಮಿಗೆ ಒಂದು ಗುಡಿಯನ್ನು ಕಟ್ಟಿ ಅದಕ್ಕೆ ಗರ್ಭಗುಡಿಯನ್ನು ನಿರ್ಮಿಸಿ ಇವತ್ತು ಮೈಲಾರಲಿಂಗೇಶ್ವರ ಮತ್ತು ಗಂಗೆಮಳವನ್ನು ಬರಮಾಡಿಕೊಂಡು ನೀವೇನು ಸಂಕಲ್ಪ ಮಾಡಿದ್ರಿ ಆ ಸಂಕಲ್ಪದಂತೆ ಇವತ್ತು ಶುಭ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದು ಸುಂದರವಾದ ಈ ಗುಡಿಯಲ್ಲಿ ನೆಲೆಸಿದ್ದಾನೆ. ಇವತ್ತು ಮೈಲಾರಲಿಂಗೇಶ್ವರನ ಸದ್ಭಕ್ತರು ಬಹಳ ಭಕ್ತಿ ಶ್ರದ್ಧೆಯಿಂದ ಮೈಲಾರಕ್ಕೆ ಬಂದು ನೀವೆಲ್ಲರೂ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸೌಭಾಗ್ಯ ನಿಮಗೆ ದೊರಕಿಕೊಟ್ಟಿತ್ತು. ಇವತ್ತು ಮೈಲಾರಲಿಂಗೇಶ್ವರ ಇನ್ನೂ ನಿಮಗೆ ಪಕ್ಕದಲ್ಲೇ ಇಲ್ಲಿ ನೆಲೆಸಿದ್ದಾರೆ. ಇವತ್ತು ನಿಮ್ಮ ಊರಿಗೆ ಮೈಲಾರಲಿಂಗೇಶ್ವರ ಬಂದಿರೋದು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ. ನಾನೆಲ್ಲ ಇದ್ದೀನಿ, ನಾನು ಕುತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ನೀವು ಧೈರ್ಯವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಸದ್ಭಕ್ತರು ಧೈರ್ಯವಾಗಿ ಇದ್ದು ಯಾವುದೇ ರೋಗ ರುಜಿನಗಳು ಬರದ ಹಾಗೆ ನಿಮ್ಮ ಸಂಕಲ್ಪಗಳನ್ನು ನೆರವೇರಿಸ್ತೀನಿ ಅಂತ ಹೇಳಿ ಇವತ್ತು ಮೈಲಾರಲಿಂಗೇಶ್ವರನ ಆಶೀರ್ವಾದ ಮುಖಾಂತರ ಮೈಲಾರಲಿಂಗೇಶ್ವರ ಮತ್ತು ಗಂಗೆಮಳಮ್ಮ ಇಬ್ಬರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಆ ಒಂದು ದೈವ ಸಂಕಲ್ಪದಂತೆ ಇವತ್ತು ಮೈಲಾರಲಿಂಗೇಶ್ವರನ ಗುಡಿ ನಿರ್ಮಾಣ ಆಗಿದೆ. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ, ಒಂದು ಶಿವಾಲಯ ಕಟ್ಟಬೇಕಾದ್ರೆ, ಒಂದು ಮಠ ಮಾನ್ಯಗಳನ್ನು, ಒಂದು ಮಂದಿರವನ್ನು ಕಟ್ಟಬೇಕಾದ್ರೆ ಅದು ಹುಡುಗಾಟದ ಮಾತಲ್ಲ. ಮತ್ತು ಖಾನಾಪುರದ ಸದ್ಭಕ್ತರು ನಾನೆಲ್ಲ ಗೌಡ್ರ ಹತ್ರ ಮತ್ತು ಯಜಮಾನ ಹತ್ರ ತಿಳ್ಕೊಂಡೆ. ಇದಕ್ಕೆ ಒಂದು ಸಮುದಾಯದ ಮೈಲಾರಲಿಂಗೇಶ್ವರ ಭಕ್ತರೆಲ್ಲ ಹೊರಗಡೆ ಇಲ್ಲೇ ಕೂಡ ನಮಗೆಲ್ಲ ಜಾತಿಯ ಸದ್ಭಕ್ತರು ಎಲ್ಲ ಸಮುದಾಯದವರು ಕೂಡ ಅವರ ತನುಮನ ಸಹಾಯವನ್ನು ಇಲ್ಲಿ ಮಾಡಲಿಕ್ಕೆ ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ನಮ್ಮ ಒಬ್ಬರಿಂದ ಒಂದು ಸಮಾಜದಿಂದ ನಾವು ನಿರ್ಮಾಣ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಅವರು ತಿಳಿಸಿದರು. ನಮಗೆ ಭಾಳ ಸಂತೋಷ ಆಗಿದೆ. ಖಾನಾಪುರ ಗ್ರಾಮದಲ್ಲಿ ಒಬ್ಬರಿಗೊಬ್ಬರು ಯಾವುದೋ ವೈಮನಸ್ಸುಗಳನ್ನು ಇಟ್ಕೊಳ್ಳದೆ ಒಂದು ಎಲ್ಲರೂ ಒಂದೇ ಮನಸ್ಸಿನಿಂದ ಇದ್ದು ನಮ್ಮ ಊರಿನಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು
ಎಲ್ಲರೂ ಭಾಗಿಯಾಗಿ ನಾವೆಲ್ಲರೂ ಮೈಲಾರಲಿಂಗೇಶ್ವರ ಮತ್ತು ಗಂಗೆಮಳಮ್ಮನ ಮಕ್ಕಳ ಥರ ಇದ್ದು ಒಗ್ಗಟ್ಟಿನಿಂದ ಇದ್ದು ಈ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳಿ ನಡೆಸಿದರೆ ಅದನ್ನು ಇವತ್ತು ನಡೆಸಿ ನೀವೆಲ್ಲ ಸಾರ್ಥಕಗೊಂಡಿದ್ದೀರಿ. ಅಂಥ ಒಂದು ಪುಣ್ಯದ ಕೆಲಸವನ್ನು ಇವತ್ತು ನೀವೆಲ್ಲ ಮಾಡಿದ್ದೀರಿ. ಅದಕ್ಕೆ ಹೇಳೋದು, ದೇವಸ್ಥಾನ ಮತ್ತು ಮಂದಿರಗಳನ್ನು ಕಟ್ಟಬೇಕಾದ್ರೆ 7 ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ದೇವಸ್ಥಾನಗಳನ್ನು ನಿಮ್ಮಿಂದ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ಕೋಟಿಗಟ್ಟಲೆ ದುಡ್ಡಿದೆ, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಅದಕ್ಕೆ ಗಂಡಾಂತರಗಳು ಬರ್ತಾ ಇದೆ. ದೇವಸ್ಥಾನ ಕಟ್ಟಕ್ಕೆ ಆಗ್ತಾ ಇಲ್ಲಲ್ಲ ಗುರುಗಳೇ ಅಂತೇಳಿ ಎಷ್ಟೋ ಜನ ಬಂದು ನಮ್ಗೆ ಕೇಳ್ತಾರೆ. ಅದಕ್ಕೆ ಹೇಳೋದು, ಒಬ್ಬರಿಂದ ದೇವಸ್ಥಾನ ಕಟ್ಟಕ್ಕೆ ಆಗಲ್ಲ. ಎಷ್ಟೇ ಕೋಟಿಗಟ್ಟಲೆ ದುಡ್ಡಿದ್ರೂ ಕೂಡ ದೇವಸ್ಥಾನ ಕಟ್ಟಬೇಕಾದ್ರೆ ಗ್ರಾಮದಲ್ಲಿರ್ತಕ್ಕಂಥ ಮನೆಯವರಿಗೂ ಕೂಡ 10 ರೂಪಾಯಿನ 5 ರೂಪಾಯಿನ 1000 ರೂಪಾಯಿನ ಹಾಕಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರೆ ಮಾತ್ರ ಅದು ದೇವಸ್ಥಾನ ಆಗುತ್ತೆ. ಅದು ಯಾಕಪ್ಪ ಅಂತಂದರೆ, 1 ಕೋಟಿ ಇರ್ತಕ್ಕಂಥ ವ್ಯಕ್ತಿ ಬಂದು ನಾನು ಒಂದೇ ದೇವಸ್ಥಾನ ಕಟ್ತೀನಿ ಅಂತಂದರೆ ಅದು ಒಬ್ಬನ ಸ್ವಾರ್ಥ ಆಗುತ್ತೆ. ಅವಾಗ ದೇವರನ್ನು ಒಪ್ಪೋದಿಲ್ಲ. ಅವರು ಇಲ್ಲಿ ಕೈ ಮುಗಿಯಕ್ಕೆ ಬಂದಾಗ, ಈಗೆಲ್ಲ ಬಂದಾಗ, ಈ ಜಾಗಕ್ಕೆ ಬಂದಾಗ ಅವರಿಗೆ ಒಂದು ಅಹಂಕಾರ ಬರುತ್ತೆ. ನನ್ನ 1 ಕೋಟಿಯಿಂದ ಈ ದೇವಸ್ಥಾನ ಕಟ್ಟಿದ್ರು, ನಾನು ಕೊಟ್ಟಂಥ ದುಡ್ಡಿನಿಂದಲೇ ಇಲ್ಲಿ ಮೈಲಾರಲಿಂಗಪ್ಪ ಬರಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಮಾತನ್ನು ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ. ಆದ್ದರಿಂದ ಇವತ್ತು ನೀವೆಲ್ಲ ಖಾನಾಪುರದ ಸದ್ಭಕ್ತರು, ಬಡವರು, ಶ್ರೀಮಂತರು ಎಲ್ಲರೂ ಮನೆಗೆ ಇಷ್ಟಂಥ ಕಾಣಿಕೆಗಳನ್ನು ಹಾಕ್ಕೊಂಡು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೈಲಾರ ಕ್ಷೇತ್ರಕ್ಕೆ ಹೆಮ್ಮೆ ಬರ್ತಕ್ಕಂಥ ವಿಚಾರ. ಆ ಮೈಲಾರಲಿಂಗೇಶ್ವರನ ಗುರುಗಳನ್ನು ಕರೆಸಿ ಇವತ್ತು ಪ್ರತಿಷ್ಠಾಪನೆ ನೇತೃತ್ವದ ಎಲ್ಲ ಪ್ರತಿಯೊಂದು ಶಾಸ್ತ್ರ ಸಂಬಂಧವಾಗಿರ್ತಕ್ಕಂಥ ಹೋಮ ಹವನಗಳನ್ನು ತಾವೆಲ್ಲ ಮಾಡಿದರೆ ನನಗೆ ಭಾಳ ಸಂತೋಷ. ದೇವಸ್ಥಾನ ಕಟ್ಟೋದು ಸುಲಭ. ದೇವಸ್ಥಾನ ಕಟ್ಟಿದ ಮೇಲೆ ಸೂರ್ಯಚಂದ್ರನ ಮಠ ವಂಶ ಪಾರಂಪರ್ಯವಾಗಿ ನಿಮ್ಮ ಮಕ್ಕಳು ಪುತ್ರವಾಗಿ ಇದು ಉಳಿಬೇಕು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಭಾಳ ಚೆನ್ನಾಗಿರಬೇಕು. ದೇವರ ಸಾನ್ನಿಧ್ಯ ಚೆನ್ನಾಗಿರಬೇಕು. ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನಿಗೆ ತ್ರಿಕಾಲ ಪೂಜೆ ನಡೀಬೇಕು. ತ್ರಿಕಾಲ ಪೂಜೆ ಆಗಲಿಲ್ಲ ಅಂದ್ರೂ ಬೆಳಗ್ಗೆ ಮೈಲಾರಲಿಂಗೇಶ್ವರನಿಗೆ ಅಭಿಷೇಕ ಪೂಜೆ ಆಗಬೇಕು. ಇಲ್ಲಿ ಶಿಲೆಯನ್ನು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದೇವೆ. ಶಿಲೆಗೆ ಯಾವಾಗಲೂ ಅಭಿಷೇಕವಾಗಿ ಪೂಜೆಯನ್ನು ಸಲ್ಲಿಸಿದ್ರೆ ಮಾತ್ರ ದೇವರಲ್ಲಿ ಒಂದು ಶಕ್ತಿ ಬರುತ್ತೆ. ಆ ದೇವರಲ್ಲಿ ನೀವೇನು ಸಂಕಲ್ಪ ಮಾಡಿದ್ರೆ ಅದೆಲ್ಲ ಈಡೇರುತ್ತೆ. ಹಾಗಾಗಿ ಮೈಲಾರಲಿಂಗೇಶ್ವರನ ತಂದು ನೆಲೆಸಿದ ತಕ್ಷಣ ನಮ್ಮದು ಇಲ್ಲಿಗೆ ಕೆಲಸ ಮುಗಿತಾ ಇರ್ತಕ್ಕಂಥದ್ದಲ್ಲ. ಇದಕ್ಕೆ ಪ್ರತಿನಿತ್ಯ ಇಲ್ಲಿ ಪೂಜೆ ಮಾಡ್ತಕ್ಕಂಥವರಿಗೆ ಹಾಲು, ಮೊಸರು, ಜೇನುತುಪ್ಪ, ಬಾಳೆಹಣ್ಣು, ತೆಂಗಿನಕಾಯಿ, ಪ್ರತಿಯೊಂದು ಪೂಜೆ ಪುರಸ್ಕಾರಕ್ಕೆ ಎಣ್ಣೆ, ಬತ್ತಿ ಎಲ್ಲವನ್ನೂ ಇಲ್ಲಿ ನೀವು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಒಂದು ಟ್ರಸ್ಟನ್ನು ಮಾಡಿಕೊಂಡು ಪ್ರತಿಯೊಬ್ಬರ ಮನೆಯಿಂದ ಎಷ್ಟಿಷ್ಟು ಅಂತ ಹೇಳಿ ನೀವೆಲ್ಲ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಪ್ರತಿನಿತ್ಯ ಇಲ್ಲಿ ಪೂಜೆ ನಡೀತಕ್ಕಂಥ ಕಾಯಕಗಳನ್ನು ನೀವು ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ದೇವಸ್ಥಾನ ಕಟ್ಟಿಬಿಟ್ಟಿವಿ, 1 ತಿಂಗಳು ನಾವು ಮಾಡಿದ್ವಿ, ಇನ್ನೊಂದು ತಿಂಗಳಿಗೆ ಅದನ್ನು ಬಾಗಿಲಕ್ಕೆ ಹೋಗ್ತೀವಿ ಅಂದರೆ ಅದು ಆಗೋದಿಲ್ಲ. ಅಂಥ ಖಾನಾಪುರದ ಸದ್ಭಕ್ತರು ಯಾರೂ ಹಾಗೆ ಬಿಡೋದಿಲ್ಲ. ಸೂರ್ಯಚಂದ್ರನ ಮಟ್ಟ ನಮ್ಮ ಮಕ್ಕಳ ಕಾಲಕ್ಕಾದರೂ ಮೊಮ್ಮಕ್ಕಳ ಕಾಲಕ್ಕೆ ನಡಿಬೇಕಂತಕ್ಕಂಥ ಒಂದು ಸಂಸ್ಕಾರವನ್ನು ನೀವೆಲ್ಲರೂ ಕೊಟ್ಟು ಈ ದೇವಸ್ಥಾನವನ್ನು ಸಾರ್ವಜನಿಕವಾಗಿ ನಡೆಸ್ತಕ್ಕಂಥ ಒಂದು ಯೋಜನೆಯನ್ನು ನೀವು ಹಾಕ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಆ ಪ್ರಕಾರ ಮೈಲಾರಲಿಂಗೇಶ್ವರನ ಸಂಪ್ರದಾಯಗಳು ಏನದವು ಅವು ಎಲ್ಲವನ್ನೂ ಕೂಡ ಮೂಲ ಮೈಲಾರದಲ್ಲಿ ನಡೀತಕ್ಕಂಥ ಎಲ್ಲ ಸಂಪ್ರದಾಯಗಳನ್ನು ಕೂಡ ಇಲ್ಲಿ ನೀವು ಮಾಡಬೇಕಾಗುತ್ತೆ. ಪ್ರತಿ ಭಾನುವಾರ ದೇವರ ಉತ್ಸವ ಆಗಬೇಕು, ದೇವರಿಗೆ ಅಭಿಷೇಕ ಆಗಬೇಕು, ಪ್ರತಿ ಹುಣ್ಣಿಮೆ ಆಗಬೇಕು. ಇಲ್ಲಿ ಬರವಯ್ಯಗಳು, ಕುದುರೆಕಾರರು, ಶಾಮರ ಹಾಕ್ತಕ್ಕಂಥವರು, ಪ್ರತಿಯೊಬ್ಬ ಸದ್ಭಕ್ತರು ಕೂಡ ನೋಡಿ ಸೇವೆ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಪ್ರತಿ ಭಾನುವಾರ ಮಾಡ್ತಕ್ಕಂಥದ್ದು ಈ ಊರಿನಲ್ಲಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಯೋಚನೆಯನ್ನು ಮಾಡಿ ಎಲ್ಲ ಪ್ರತಿ ಭಾನುವಾರ ಹುಣ್ಣಿಮೆ ಮುಖ್ಯ ವನವಾದಿಗಳಲ್ಲಿ ಮೈಲಾರ ಕ್ಷೇತ್ರದಲ್ಲಿ ಏನು ನಡೆಯುತ್ತೋ ಅದನ್ನು ಕೂಡ ಇಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಆ ರೀತಿ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ನಂಬಿಕೆ ಗುರುಗಳಲ್ಲಿದೆ. ಇವತ್ತು ಮೈಲಾರ ಕ್ಷೇತ್ರ ದೊಡ್ಡ ಮೈಲಾರ ಆದರೆ ಇದು ಖಾನಾಪುರ ಮೈಲಾರಲಿಂಗೇಶ್ವರ ಕ್ಷೇತ್ರ ಇದು ಒಂದು ಚಿಕ್ಕ ಮೈಲಾರ ಆಗಲಿ ಅಂತಕ್ಕಂಥ ಮಾತನ್ನು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸದ್ಭಕ್ತರಲ್ಲಿ ಮಾಡುವಂತಾಗಲಿ. ಅದಕ್ಕೆ ಮೈಲಾರಲಿಂಗೇಶ್ವರ ಗಂಗೆಮಳಮ್ಮ ನಿಮಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾರು ಎಲ್ಲರೂ ಮೈಲಾರಲಿಂಗೇಶ್ವರ ಗಂಗೆಮಳಮ್ಮನ ಮಕ್ಕಳು, ನಿಮ್ಮಲ್ಲಿ ಯಾವುದೂ ಭಿನ್ನ ಭೇದ ಇಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾಗಿದೆ ಇಲ್ಲಿ ದೇವರು ಬಂದು ನೆಲೆಸಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನೂ ತನ್ನ ಸಹಾಯವನ್ನು ಮಾಡೋದ್ರ ಮುಖಾಂತರ ನಾವೆಲ್ಲರೂ ಸಹಕರಿಸಬೇಕು. ಇವತ್ತು ಕೊಟ್ಟಿರ್ತಕ್ಕಂಥವರು ಸದ್ಭಕ್ತರೆ, ಕೊಡದೇ ಇರೋರು ಸದ್ಭಕ್ತರೆ. ಇವತ್ತು ಕೊಟ್ಟಿರ್ತಕ್ಕಂಥವರಿಗೆ ಇನ್ನೂ ಹೆಚ್ಚು ಕೊಡ್ತಕ್ಕಂಥ ಒಂದು ಭಾವನೆ ಬರಲಿ, ಆ ಶಕ್ತಿಯನ್ನು ಕೊಡಲಿ. ಕೊಡದೇ ಇರೋರಿಗೆ ನಾವು ಕೊಡೋಣಪ್ಪ ಅಂತಕ್ಕಂಥ ಭಾವನೆಯನ್ನು ಆ ಮೈಲಾರಲಿಂಗೇಶ್ವರ ಕರುಣಿಸಲಿ. ಮೈಲಾರಲಿಂಗೇಶ್ವರನ ಮುಂದೆ ನಾವು ಖಾನಾಪುರ ಸದ್ಭಕ್ತರು ನಾವೆಲ್ಲರೂ ಮಕ್ಕಳಿದ್ದ ಹಾಗೆ ಎಲ್ಲರೂ ಸಮಾನರು ನಾವು.
ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಊರಿಗೆ ಮೈಲಾರಲಿಂಗೇಶ್ವರ ಸದಾಕಾಲ ರಕ್ಷಾಕವಚವಾಗಿ ನಿಮಗೆಲ್ಲರಿಗೂ ಸುತ್ತಮುತ್ತಲಿನ ಹಳ್ಳಿನ ಗ್ರಾಮಸ್ಥರಿಗೂ ಕೂಡ ಆಯು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ, ಮಳೆ ಬೆಳೆ ಸಮೃದ್ಧಿ ಆಗಲಿ, ಈ ಊರಿಗೆ ಯಾವುದೇ ರೋಗ ರುಜಿನಗಳು ಬರದ ಹಾಗೆ ಆ ಮೈಲಾರಲಿಂಗೇಶ್ವರ ಗಂಗೆಮ್ಮಳನ್ನು ಕಾಪಾಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಸದ್ಭಕ್ತರು ನಿಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಬೇಕು, ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ಆ ಮೈಲಾರಲಿಂಗೇಶ್ವರ ಆಯು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ದೇವಸ್ಥಾನಕ್ಕೆ ಟ್ರಸ್ಟ್ ನಿರ್ಮಾಣ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೂ ಸದಸ್ಯರಿಗೂ ಈ ಗ್ರಾಮದ ಹಿರಿಯರಿಗೂ ಮತ್ತು ತಾಯಿಯಂದರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಮೈಲಾರಲಿಂಗೇಶ್ವರ ಆಯು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ. ಇವತ್ತು ನಮ್ಮ SN ಪಾಟೀಲ್ ಮಾಜಿ ಶಾಸಕರು ನಮಗೆಲ್ಲ ಪೀಠಾಧಿಪತಿಗಳು ಮಾಡಬೇಕಾದ್ರೆ ಅವರೇ ನಮ್ಮನ್ನೆಲ್ಲ ಕುದುರಿಸಿದ್ದು, ನಿಮ್ಮ ಬಗ್ಗೆ ನಮಗೆಲ್ಲ ಹೇಳ್ತಾ ಇದ್ದರು. ಖಾನಾಪುರದಲ್ಲಿ ದೇವಸ್ಥಾನ ಕಟ್ತಾರೆ ಅಂತ ಹೇಳಿ ಇವತ್ತು ಅವರು ದೈವದೇವರಾಗಿದ್ದಾರೆ. ಅವರು ಸಾಕಷ್ಟು ಶಿವಾಲಯಗಳನ್ನು ದೇವಸ್ಥಾನಗಳನ್ನು ಇಲ್ಲಿ ಕರೆಸಿ ನಮ್ಮ ಕೈಯಿಂದ ನಿರ್ಮಾಣ ಮಾಡಿಸಿದ್ದೇನೆ. ಅವರ ಸುಪುತ್ರರಾಗಿರ್ತಕ್ಕಂಥ ಸತೀಶ್ ಪಾಟೀಲ್ ಅವರು ಕೂಡ ಮೈಲಾರಲಿಂಗೇಶ್ವರ ಸದಸ್ಯರು. ಮುಂದಿನ ಪೀಳಿಗೆಯಲ್ಲಿ ಅವರ ತಂದೆಯವರ ಹೆಜ್ಜೆಯಲ್ಲೇ ಅವರಿಬ್ಬರ ಮಕ್ಕಳು ನಡೀತಾ ಇದ್ದಾರೆ. ನಾವು ಕೂಡ ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ. ಮುಂದೊಂದು ದಿನ ನೀವು ಶಾಸಕರಾಗ್ತಕ್ಕಂಥ ಒಂದು ಇದನ್ನು ಇಟ್ಕೋಬೇಕು. ಎಲ್ಲ ಸದ್ಭಕ್ತರನ್ನು ನೀವು ಚೆನ್ನಾಗಿ ಎಲ್ಲ ಜನತೆ ಚೆನ್ನಾಗಿರ್ಬೇಕಂತ ಹೇಳಿ ನಾವು ಮಾರ್ಗದರ್ಶನ ಮಾಡಿದ್ದೇವೆ. ಅವರ ಆಶೀರ್ವಾದನೂ ಕೂಡ ನಿಮ್ಮ ಆಶೀರ್ವಾದ ಆ ಸತೀಶ್ ಪಾಟೀಲ್ ಮತ್ತು ವೀರೇಂದ್ರ ಪಾಟೀಲ್ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲರಿಗೂ ಬಂದಿರತಕ್ಕಂಥದ್ದು ಕೂಡ ಸನ್ಮಂಗಳ ಉಂಟಾಗಲಿ ಅಂತ ಹೇಳಿ ಮತ್ತೊಂದು ಸರಿ ಹಾರೈಸಿ ಎರಡು ಮಾತಿಗೆ ವಿರಾಮವನ್ನು ಕೊಡಬೇಕು. 2011ರಲ್ಲಿ ಪೂಜ್ಯ ಸ್ವಾಮೀಜಿಯವರ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ವಿ. ಆದರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ. ಅದಕ್ಕೆ ನಮ್ಮ ಶಂಕರಗೌಡರು, ಆಮೇಲೆ ಡಬಾಲಿ ಸಾಹುಕಾರು, ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅಂತೇಳಿ ಹೊಸಪೇಟೆಯಿಂದ ಒಬ್ಬರು ಶಾಸ್ತ್ರಿಗಳು, ನಮ್ಮ ಲಕ್ಷ್ಮೇಶ್ವರದಿಂದ ಬಾಬುರಾವ್ ಕುಲಕರ್ಣಿ ಅಂತೇಳಿ ಅವರು ಸಹಿತ ಒಂದು ಮೈಲಾರಲಿಂಗಪ್ಪನ ಒಂದು ವಾಣಿಯಿಂದನೇ ಹುಟ್ಟಿದಂಥ ಒಂದು ವ್ಯಕ್ತಿ. ಅವರು ಸಂಪೂರ್ಣವಾಗಿ ಬ್ರಹ್ಮಚಾರ್ಯರಾಗಿದ್ದರು. ಅವರು ಈಗ ಅಪ್ಪಾಜಿಯವರು ಏನು ಹೇಳಿದರು ಇದೇ ಒಂದು ವಾಣಿಯನ್ನು ನಮ್ಮ ಮೈಲಾರದೇವ್ರ ಗುಡಿ ಮುಂದೆ ಅವರು ನುಡಿದಿದ್ರು. ಈ ಒಂದು ಹೋಮವನ್ನು ಮಲ್ಲಾರಿ ಹೋಮವನ್ನು ಏನು ಮಾಡಿರಿ, ಇದರ ಒಂದು ಪ್ರಭಾವವನ್ನು ನೀವು 3 ವರ್ಷದ ಮಟ್ಟನೂ ನೀವು ಅದನ್ನು ಪ್ರತ್ಯಕ್ಷ ಕಾಣ್ತೀರಿ ಅಂತೇಳಿ ಅವರು ಭಕ್ತರೊಳಗೆ ತಿಳಿಸಿದ್ದು. ನಾನು ಅಪ್ಪಾಜಿಯವರು ಏನು ಮಾತಾಡಿದರು ನನಗೀಗ ಪ್ರತ್ಯಕ್ಷ ಆಗೈತಿ. ಅದಕ್ಕೆ ಪೂಜ್ಯ ಮೈಲಾರಲಿಂಗೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲಿ, ಸತತವಾಗಿ ಸಂಪೂರ್ಣವಾಗಿ ಮಳೆ ಬೆಳೆ ರೋಗಾದಿಗಳನ್ನು ಕಂಟ್ರೋಲ್ ಮಾಡಲಿ ಅಂತೇಳಿ ನಾವು ಮತ್ತೊಮ್ಮೆ ಸ್ವಾಮೀಜಿಯವರು ನಮ್ಮ ಒಂದು ಕರೆಗೆ ಬಂದು ಆಶೀರ್ವಾದ ನೀಡಿ ನಮ್ಮೆಲ್ಲರಿಗೂ ಹೃದಯವನ್ನು ಗೆದ್ದಿದ್ದಾರೆ. ಅವರಿಗೆ ನಮ್ಮ ಖಾನಾಪುರ ಗ್ರಾಮದ ವತಿಯಿಂದ ಎಲ್ಲ ಗುರು ಹಿರಿಯರ ವತಿಯಿಂದ ಅವರಿಗೆ ಹೃತ್ಪೂರ್ವಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಕಾರ್ಯಕ್ರಮ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ ಊರಿನ ಆರಾಧ್ಯ ದೇವರಾದಂಥ ಬಸವೇಶ್ವರ ಹಾಗೂ ಶರಣಬಸವೇಶ್ವರನು ಮನದಲ್ಲಿ ಸ್ಮರಿಸುತ್ತಾ ಮನಶಂಕರಿ ಮಾತಾಗಿನೂ ಹೇಮರೆಡ್ಡಿ ಮಲ್ಲಮ್ಮನ ಸಹಿತ ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿವಸ ಜೀವಕಳೆ ತುಂಬಿಸಿ ಮೈಲಾರಲಿಂಗೇಶ್ವರನನ್ನು ಹಾಗೂ ಗಂಗಮ್ಮನನ್ನು ಖಾನಾಪುರ ಗ್ರಾಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೀಡಿ ಜನರಿಗೆ ಆಶೀರ್ವದಿಸಲು ಇವತ್ತು ಅಣಿಯಾದಂಥ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಊರಿನ ಈ ಮುಸ್ಸಂಜೆಯ ಸಮಯದಲ್ಲಿ ತಾಯಂದಿರಿಗೂ ಗುರುಹಿರಿಯರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಮಲ್ಲಪ್ಪದು ವೆಂಕಪ್ಪ ಒಡೆಯರು ಒಂದು ನಮ್ಮ ಖಾನಾಪುರ ಕುರುಬರ ಸಮುದಾಯಕ್ಕೆ ಒಂದು ಸಂದೇಶ ಹೇಳಿದರು. ನಾ ಅದರ ಸಂದರ್ಭ ಅದನ್ನು ಹೊಳ್ಳಿ ಮರುಕಳಿಸಿ ಕಾಶ್ಯಪ್ ಕಡೆ ಕಡಿಯೋ ಬಲಕ್ ನಿಂತ್ಕೋ ಬಲಕ ಬಲಕ್ ಬಾ ಬಲಕ ಹಾ ಕಡಿ 7 ಕೋಟಿ
ಮೈಲಾರಿಗೆ ಹೆಗಡೆ ಅವರು ನಿನ್ನಿಂದ ಇವತ್ತೊಂದು ಸಹಿತ ಮಹಿಳಾ ನಿವೇಶ ಸರಿ ಸರಿ ಹೇಳ ಅಪ್ಪರ ಅಪ್ಪರ ರಂಗಮಳಮ್ಮ ಮಹಾರಾಜ್ ಕಿ ಬೆಳಕು 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 ಚಾಂಗ್ಲೋ ಶಿವಕಾಂಬ ದೇವ ಪಾರ್ವತಿ ಶಿವಹರ ಮಹಾದೇವ ಸದಾ ಕಲಸು ತಮ್ಮ ಊರಾಗ ಕಾರ್ಯಕ್ರಮ ಮಾಡಕ್ಕೆ ಬಂದು ಯಾವ ಕಾರ್ಯಕ್ರಮ ಬಂದು ಚಲ ಕೊಡ